ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ಕನ್ಯಾ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ವಾಕ್ಚಾತುರ್ಯ ಇರೋದ್ರಿಂದ ನೀವು ಮಾತಾಡುವಂತ ರೀತಿಯಿಂದ ಪ್ರಶಂಸೆ ಸಿಗುವಂತದ್ದು, ಗೌರವ ಸಿಗುವಂತದ್ದು. ಹಾಗಾಗಿ ಇದರಿಂದ ಮೇಲಧಿಕಾರಿಗಳು ನಿಮ್ಮ ಒಂದು ವಾಕ್ಚಾತುರ್ಯದಿಂದ ಖುಷಿ ಪಡುವಂಥದ್ದು. ಇದು ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಲಾಭದಾಯಕವಾಗಿ ಸಿಗುವಂಥ ಲಕ್ಷಣಗಳು ಬಹಳ ಇವೆ. ಕೆಲಸ ಕಾರ್ಯದ ವಿಚಾರದಲ್ಲಿ ನೀವೇನಾದರೂ ದೂರ ಪ್ರಯಾಣ ಮಾಡಬೇಕು, ಸಣ್ಣ ಪುಟ್ಟ ಟ್ರಾವೆಲಿಂಗ್ಸ್ಗಳಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಲ್ಲಿ ಇದ್ದರೆ ಧೈರ್ಯವಾಗಿ ನೀವು ಮುನ್ನುಗ್ಗಬಹುದು. ಯಾಕೆಂತ ಹೇಳಿದ್ರೆ ಯಶಸ್ವಿಯಾಗಿ ಸಿಗುವಂಥ ಲಕ್ಷಣ ಕಾರ್ಯಗಳು ಬಹಳ ಇವೆ. ನೆಕ್ಸ್ಟ್ ವ್ಯವಹಾರದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಿ ಬಹಳನೇ ಒಂದು ಯಶಸ್ವಿ ಸಿಗುವಂಥ ಸಾಧ್ಯತೆಗಳು ಬಹಳ ಇದೆ. ಯಾವುದೇ ರೀತಿಯಲ್ಲಿ ನೀವು ಬಿಸ್ನೆಸ್ ಅಲ್ಲಿ ಕೈಗೊಳ್ಳಬೇಕು ಅಂತ ವಿಚಾರ ಮಾಡ್ತಾ ಇದ್ರೆ ಸ್ವಂತ ಬುದ್ಧಿಯಿಂದ ನೀವು ಮುನ್ನುಗ್ಗಿದ್ರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ವಿಚಾರ ಕಂಡು ಬರ್ತಾ ಇದೆ. ಆದಾಯ ಬಂತು ಅಂತ ಹೇಳ್ಬಿಟ್ಟು ನೀವು ದೊಡ್ಡ ಪ್ರಮಾಣದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಬೇಡ. ಇತಿಮಿತಿಯಿಂದ ಯೋಚನೆ ಮಾಡಿ ಮುನ್ನುಗ್ಗುವುದು ಲಕ್ಷಣ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಈ ತಿಂಗಳು ಬಹಳನೇ ಒಂದು ಯಶಸ್ವಿ ರೂಪದಲ್ಲಿ ಇದೆ. ಯಾರಿಗೆಲ್ಲ ನೀವು ಒಂದು ಸಾಲ ಕೊಟ್ಟಿರ್ತೀರಿ, ಏನಾದರೂ ಒಂದು ನಿಮಗೆ ಇನ್ವೆಸ್ಟ್ಮೆಂಟಿಂದ ನಿಮಗೆ ಒಂದು ಲಾಭ ಸಿಗುವಂಥದ್ದಿದೆ, ಎಲ್ಲದೂ ಕೂಡ ಈ ಒಂದು ತಿಂಗಳಿನಲ್ಲಿ ನಿಮಗೆ ಲಾಭದಾಯಕವಾಗುವಂಥದ್ದು. ಹಾಗಂತೇಳಿ ಮತ್ತು ಯಾರಿಗಾದರೂ ಸಾಲ ಕೊಡುವಂಥದ್ದು ಆಗಲಿ ಮತ್ತು ಪುನಃ ಇನ್ವೆಸ್ಟ್ ಮಾಡೋದಾಗಲಿ ಈ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಮುನ್ನುಗ್ಗಿ. ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಥರ್ಡ್ ಪರ್ಸನ್ನಿಂದ ಮಾತು ಕೇಳಿ ಯಾವುದೇ ಕಾರಣಕ್ಕೂ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ಗಳು ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ವಿಚಾರ ಇದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭದಾಯಕವಾಗಿ ಸಿಗುವಂಥದ್ದು. ಇನ್ನು ಪ್ರೀತಿ ಕುಟುಂಬದ ವಿಚಾರದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಯಾರೆಲ್ಲ ನೀವು ಪ್ರೀತಿ ಮಾಡ್ತಾ ಇದ್ದೀರಿ, ಈ ವರ್ಷ ಕುಟುಂಬದವರೆಲ್ಲ ಒಪ್ಪಿ ನೆಕ್ಸ್ಟ್ ವರ್ಷದಲ್ಲಿ ಬರುವಂಥ ವರ್ಷದಲ್ಲಿ ಮದುವೆ ಆಗುವಂಥ ಲಕ್ಷಣಗಳು ಬಹಳ ಇವೆ. ಇನ್ನು ಇದರ ಜೊತೆ ಕುಟುಂಬದಲ್ಲಿ ಯಾರ್ಯಾರಿಗೆ ಸಣ್ಣ ಪುಟ್ಟ ಗಲಿಬಿಲಿ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಎದುರಾಗ್ತಾ ಇದೆ, ಈ ತಿಂಗಳು ಕಳೆದ ನಂತರ ನಿಮಗೆ ಎಲ್ಲದೂ ಕೂಡ ಸುಧಾರಣೆ ಕಾಣುವಂಥದ್ದು, ಎಲ್ಲದೂ ಕೂಡ ಶಾಂತವಾಗುವಂಥ ಲಕ್ಷಣಗಳು ಬಹಳ ಇವೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹೇಳೋದಾಯಿತು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಾಯಿಲೆ ದೊಡ್ಡ ಪ್ರಮಾಣದಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ ಅನ್ನೋದಾಯಿತು ಅಂತ ಹೇಳಿದ್ರೆ ಈ ತಿಂಗಳಿನಲ್ಲಿ ನಿಮಗೆ ಅದು ಸುಧಾರಣೆ ಕಾಣುವಂಥದ್ದು. ಆದಷ್ಟು ದೂರದ ಪ್ರಯಾಣ ಮಾಡಿ ಆಯಾಸ ಮಾಡಿಕೊಳ್ಳುವಂಥದ್ದು ಬೇಡ. ಆದಷ್ಟು ವಿಶ್ರಾಂತಿ ತೆಗೆದುಕೊಂಡು ಆರೋಗ್ಯ ಸುಧಾರಣೆ ಮಾಡಿಕೊಳ್ಳಿ. ಇನ್ನು ಈ ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಪರಿಹಾರ ತಿಳಿಸಿಕೊಡೋದಾಯಿತು ಅಂತ ಹೇಳಿದ್ರೆ, ಪ್ರತಿ ಮಂಗಳವಾರದಂದು ದುರ್ಗಾ ದೇವತೆಗೆ ಪೂಜೆ ಮಾಡಿ, ಅದರ ಜೊತೆಗೆ ನಿಮ್ಮ ಒಂದು ರಾಶಿಯ ಅಧಿಪತಿ ಆಗಿರುವಂಥ ಬುಧನಿಗೆ ನಾಮಸ್ಮರಣೆ ಮಾಡಿಕೊಂಡು ಜಪ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲದೂ ಕೂಡ ಯಶಸ್ವಿ ಆಗುತ್ತೆ. ಪರಿಹಾರನೂ ಅತಿ ಶೀಘ್ರದಲ್ಲಿ ಲಾಭದಾಯಕವಾಗುತ್ತದೆ. ಇದಾಗಿತ್ತು ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.